ಜೋರಾಗಿದೆ. ಅವ್ರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾರೆ. ಅವರು ನಾನು ಬೇರೆ ಅರ್ಥದಲ್ಲಿ ಕೊಟ್ಟೆ ಅನ್ನುವಂತಹದ್ದನ್ನ ಸುದೀಪ್ ಅವರು ಕೊಡ್ತಾರೆ. ದರ್ಶನ್ ಅವರು ಅವರ ಫ್ಯಾನ್ಸ್ ಮತ್ತೊಂದು ತರದ್ದು ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಒಂದಂತಕ್ಕೆ ಫ್ಯಾನ್ಸ್ ಅನ್ನುವಂಥದ್ದು ಜೊತೆಗೆ ಹೋಗ್ಬೇಕಾಗಿದ್ದಂತಹದ್ದು ಈಗ ದೊಡ್ಡ ಮಟ್ಟಿನ ಗಲಾಟೆ ಗದ್ದಲಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಫ್ಯಾನ್ಸ್ ಗಳಿಂದ ಹೀರೋಗಳ ಡ್ಯಾಮೇಜ್ ಆಗ್ತಾ ಇದೆ ಸರ್. ಇದೇನಾಗಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರೋದು ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ಇದು ಇಂಡಿಯನ್ ಲೆವೆಲಲ್ಲಿ ಎಲ್ಲಾ ಇಂಡಸ್ಟ್ರಿನಲ್ಲೂ ಇದೆ. ನೀವು ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲ್ ಇದೆ, ತಮಿಳಿಗೆ ಹೋದ್ರೆ ಇನ್ನ ಹಂಗಿದೆ. ಸೊ ಹಾಗಾಗಿ ಒಂದೇನು ಅಂತಂದ್ರೆ ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ಮ ಫ್ಯಾನು ಇನ್ನೊಂದು ಅಲ್ಲ. ಸೊ ಹಂಗೆ ಕೆಲವರ ತುಂಬಾ ಮಿನಿಮಲಿಸ್ಟಿಕ್ ಜನರದು ಆ ಥರದ ಒಂದು ಮೈಂಡ್ ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರ ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಅವ್ರಿಗದೊಂದು ವಿಕೃತ ಖುಷಿ ಇದೆ, ಈ ಥರದ್ದು ಏನೋ ಮಾಡಬೇಕು, ಈ ಥರದೊಂದು ಪೋಸ್ಟ್ ಹಾಕ್ಬೇಕು. ಇವತ್ತೇನಾಗೋಯ್ತು, ಡಾಟಾ ಫ್ರೀ ಇದೆ ಅವನ ಹತ್ರ, ಆರಾಮಾಗಿ ಟೈಮ್ ಇದೆ, ಎರಡೂ ಇದೆ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿ, ನೀವೊಂದು ಪೋಸ್ಟ್ ಹಾಕಿ, ಹಿ ಜಸ್ಟ್ ನೀಡ್ಸ್ ಒನ್ ಸಿಚುವೇಶನ್ ಟು ಪುಟ್ ಸಮಥಿಂಗ್. ಸೊ ಹಾಗಾಗಿ ಆ ಥರದ್ದೇನೋ ಒಂದು ರಬ್ಬಿಶ್ ನಡೀತಾ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಎನಿ ಜಿನಿಯನ್ ಫ್ಯಾನ್ಸ್. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಬಂದಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ ದಟ್. ಸರಿನಾ? ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು, ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್. ನಾನು ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಮಾಡಿದ್ದೀನಿ. ನಾನು ಅವರೆಲ್ಲ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಇಷ್ಟು ಪೂರ್ತಿ ಅವ್ರ ಕಾನ್ಸಂಟ್ರೇಷನ್ ಸಿನಿಮಾ ಹೆಂಗೆ ಚೆನ್ನಾಗಿ ಮಾಡಬೇಕು, ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸಲ್ಲೇ ಇರ್ತಾರೆ. ಈ ಕಡೆ ನಾನು ಸುದೀಪ್ ಸರ್ ಜೊತೆ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ, ನಾನು ಅಲ್ಲೂ ನೋಡಿದ್ದೀನಿ. ಸೊ ಹಾಗಾಗಿ ಇದು ದರ್ಶನ್ ಸುದೀಪ್ ಸರ್ ಅಷ್ಟೇ ಅಲ್ಲ, ಯಾರೇ ಆಕ್ಟರ್ಸ್ ಆಗಿದ್ರು ಕೂಡ ನಾನು ಇಟ್ ಈಸ್ ನಾಟ್ ದೇರ್ ಫ್ಯಾನ್ಸ್. ನಿಮ್ಗೆ ಆ ಥರದೊಂದು ಏನು ಹೇಳ್ತಾರೆ, ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಹಾಗೆ ಆ ಥರದ್ದು ಯಾರೋ ಮಾಡ್ತಿರ್ತಾರೆ. ಅದು ಓವರ್ ದಿ ಇದು ಜಾಸ್ತಿ ಆಗಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗುತ್ತೆ. ಪೈರಸಿ ವಿಚಾರಕ್ಕೆ ಬಂದಾಗ ಸುದೀಪ್ ಅವರು ಮಾತ್ರ ಥ್ರೆಟ್ ಆಗುತ್ತೆ ಅಂತ ಆಕ್ಚುಲಿ ಪೈರಸಿ ಬಗ್ಗೆ ಹೆಚ್ಚು ಮಾತಾಡೋರು ಇಲ್ಲ ಸರ್. ಅಂದ್ರೆ ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್ ಸರ್. ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್. ನಾನು ಅದನ್ನ ಹೇಳಕ್ ಬರ್ತೀನಿ. ಅಂದ್ರೆ ಸುದೀಪ್ ಸರ್ ಸಿಕ್ಕಂತ ವೇದಿಕೆನೇ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಎಲ್ಲಾ ಆಕ್ಟರ್ಸ್ಗೂ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದಾಗ ಅನ್ಸಿದ್ದೇನೆಂದ್ರೆ, ಅವ್ರು ಹೆಂಗ್ ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಬಹುಶಃ ಹಂಗೇನೆ ಎಲ್ಲಾ ಆಕ್ಟರ್ಸು ಒಂದ್ಸತಿ ಅಂದ್ರೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರೆ ಗೊತ್ತಾ ಸರ್, 1 ಕಡ್ಡಿ ಇದ್ರೆ ಮುರಿಬಹುದು, 10 ಕಡ್ಡಿ ಇದ್ರೆ ನಿಮಗೆ ಒಟ್ಟಿಗೆ ಮುರಿಯೋಕ್ಕಾಗಲ್ಲ ಅಂತಂದ. ಸೊ ಹಂಗೆ ಎಲ್ಲ ಕಲಾವಿದರು ಸೇರ್ಕೊಂಡು ಗೌರ್ಮೆಂಟ್ ಆಗಿರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲ ಒಂದು ಕಡೆ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟಾಗ, ಮೊನ್ನೆ 1 ತಿಂಗಳ ಹಿಂದೆ ನೀವು ನೋಡಿದ್ರೆ ಹೈದರಾಬಾದಲ್ಲಿ ಒಬ್ಬ ಪೈರಸಿ ಮಾಡ್ತಿದ್ದವನ್ನ ಅರೆಸ್ಟ್ ಮಾಡ್ತಾರೆ. ಬೊಮ್ಮ ರವಿ ಅಂತ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಡೀ ಚಿತ್ರರಂಗ ನಿಂತ್ಕೊಂತಲ್ಲಿ, ಸರ್ ನಮ್ಗೆ ಹಿಂಗೆ ತೊಂದರೆ ಆಗ್ತಿದೆ ಪೈರಸಿಯಿಂದ, ಒಂದು ಶೋಗೆ ಹಿಂಗೆ ಆಚೆ ಬಿಡ್ತಿದ್ದಾನೆ ಅಂತ ನಿಂತ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎಲ್ಲ ಎಫರ್ಟ್ಗಳು ಹಾಕಿ ಅವನೊಬ್ಬನ ಹಿಡಿತಾರೆ. ಅವನು ಸಿಗದೇ ಇಲ್ಲ ಅಂತಿತ್ತು, ಓಪನ್ ಚಾಲೆಂಜಲ್ಲಿ ಇತ್ತಿದ್ದು, ಅವನನ್ನ ಹಿಡಿದ್ರು. ಹೆಂಗೆ ಹಿಡಿದ್ರು ಸರ್, ಅದೊಂದು ಚೂರು ಆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಚಿತ್ರರಂಗ ಒಂದೇ ಅಲ್ವಲ್ಲ ಸರ್, ಅವ್ರಿಗೆಲ್ಲಾನು ಇದೆ ನೋಡ್ಬೇಕಾಗಿರೋದು. ಸೊ ನಮ್ಮ ಇದನ್ನ ನಾವೇ ಹೇಳ್ಕೋಬೇಕು. ಸೊ ಹಂಗೇನೋ ಆದರೆ ಬಹುಶಃ ಇಲ್ಲೂ ಸ್ಟಾಪ್ ಆಗುತ್ತೆ ಅನ್ಸುತ್ತೆ. ಸೊ ಒಂದು ವಾಯ್ಸ್ ಜೊತೆಗೆ ಎಲ್ಲ ವಾಯ್ಸ್ಗಳು ಸೇರ್ಕೊಂಡ್ರೆ ಇನ್ನೂ ಬೆಟರ್ ಆಗ್ಬೋದು.